ನಮಸ್ತೆ. ಕಹಳೆ ನ್ಯೂಸಿನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಹನುಮಗಿರಿ ಮೇಳದ ಕಲಾವಿದನಾದ ಪ್ರಸಾದ್ ಸವಣೂರು ಮಾಡುವ ವಂದನೆಗಳು. ಇವತ್ತು ನಾವು ಅತ್ಯಂತ ಸಂಭ್ರಮದಿಂದ ನಮ್ಮ ಮನೆಯ ಕಾರ್ಯಕ್ರಮ ಹಾಗೆ ನಾವು ಸ್ವೀಕರಿಸ್ತಾ ಇರುವ ಸಂಪಾಜೆ ಯಕ್ಷೋತ್ಸವದ ಯಕ್ಷ ಜಾತ್ರೆಯಲ್ಲಿ ನಾವೆಲ್ಲ ಬಂದು ಸೇರಿಕೊಂಡಿದ್ದೇವೆ. ನಮಗೆ ಬಹು ಸಂತೋಷ ಆಗ್ತಾ ಇತ್ತು. ಒಂದು ಹೊತ್ತಿನಲ್ಲಿ ನಾನು ಬಾಲ್ಯದಲ್ಲಿರುವಾಗಲೇ ನಿರಂತರವಾಗಿ ಬರ್ತಾ ಇದ್ದಂತಹ ಕಾರ್ಯಕ್ರಮ ಇದು. ಆವಾಗ ಈ ವೇದಿಕೆ ಅಲ್ಲ, ಶಾಲೆಯ ಎದುರಿದ್ದಂತಹ ಒಂದು ರಂಗವೇದಿಕೆಯಲ್ಲಿ ಆಗ್ತಾ ಇತ್ತು. ಅದರ ಬದಿಯಲ್ಲಿರುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಕೂತು ಪೂರ್ತಿ ಮರುದಿವಸ ಮಧ್ಯಾಹ್ನದವರೆಗೆ ಆಟ ನೋಡ್ತಾ ಇದ್ದಂಥ ದಿನಗಳಿತ್ತು. ಅಂತಹ ದಿನಗಳು ಕಳೆದು ಇವತ್ತು ಆ ರಂಗವೇದಿಕೆಯಲ್ಲಿ ನಾವು ವೇಷಧಾರಿಗಳಾಗಿ ಭಾಗವಹಿಸುವಂಥ ಆ ಸದವಕಾಶ ನಮಗೆ ಸಿಕ್ಕಿದೆ. ಅದರಲ್ಲಿಯೂ ನಮ್ಮ ಪೂಜ್ಯ ಯಜಮಾನರು, ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಧಾನ ಕರ್ತರಾದಂಥ ಡಾಕ್ಟರ್ ಟಿ ಶಾಂಭಟ್ರನ್ನು ನಾವು ಖಂಡಿತವಾಗಿ ಹೊಗಳಬೇಕು. ಇದೊಂದು ನ ಭೂತೋ ನ ಭವಿಷ್ಯತ್, ಹಿಂದೆ ಆಗಲಿಲ್ಲ, ಮುಂದೆ ಆಗುತ್ತದೋ ಗೊತ್ತಿಲ್ಲ. ಇಂತಹ ಕಾರ್ಯಕ್ರಮವನ್ನು ಇನ್ನೊಬ್ರು ಮಾಡ್ತೇವೆ ಅಂತೇಳಿ ಧೈರ್ಯ ತುಂಬುವುದೇ ಕಷ್ಟ. 100ಕ್ಕೂ ಮಿಕ್ಕಿ ಕಲಾವಿದರು ಸೇರಿ ಆಗುವಂಥ ಕಾರ್ಯಕ್ರಮ. ಅದಕ್ಕಿಂತಲೂ ಹೆಚ್ಚಿನದಾಗಿ ನಮಗೆ ಹೊಸ ಕಲಾವಿದರ ಬೆಳವಣಿಗೆ ಆಗುವುದು ಅತ್ಯಂತ ಅತ್ಯಗತ್ಯ. ನಾವು ಯೋಜನರು ಮನಸ್ಸು ಮಾಡಬೇಕಾದ ವಿಷಯ. ಕಳೆದ 3 ದಿವಸದಿಂದ ನಿರಂತರವಾಗಿ ಇದೇ ವೇದಿಕೆಯಲ್ಲಿ ಯಕ್ಷಗಾನ ಹವ್ಯಾಸಿ ಕಲಾವಿದರ ಸ್ಪರ್ಧೆಯೂ ಆಯಿತು. ಆ ಸ್ಪರ್ಧೆಯಲ್ಲಿ ನಾವು 3 ದಿವಸದಿಂದಲೂ ನಾನು ಭಾಗವಹಿಸಿದವ, ಜೊತೆಯಲ್ಲೇ ಇದ್ದವ. ಆ ಕಾರ್ಯಕ್ರಮದಲ್ಲಿ ಎಷ್ಟೋ ಕಲಾವಿದರು ಬಂದು ಭಾಗವಹಿಸಿದ್ರು. ಅವರಿಗೆ ಈಗ ಉತ್ತಮವಾದ ಅವಕಾಶ, ಜೊತೆಯಲ್ಲಿ ಪ್ರಶಸ್ತಿ, ಜೊತೆಯಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹ ಸಿಕ್ಕಿದೆ. ಮುಂದೆ ಒಂದು ಒಳ್ಳೆಯ ಕಲಾವಿದರು ಬರುವ ಇದಕ್ಕೆ ನಮ್ಮ ದನಿಗಳು, ಈ ಕಾರ್ಯಕ್ರಮ ಪ್ರತಿಷ್ಠಾನ ಕಾರಣವಾಗಿದೆ. ಸಂಪಾಜೆ ಯಕ್ಷೋತ್ಸವ ನಿರಂತರವಾಗಿ ಸಾಗಬೇಕು. ಹೀಗೆ ಹೊಸ ಮುಖಗಳು ಕಲಾವಿದರು ಈ ರಂಗವೇದಿಕೆಗೆ ಬರಬೇಕು, ಯಕ್ಷಗಾನ ಬೆಳಗಬೇಕು ಅಂತ ಹೇಳ್ತಾ ಪ್ರತಿಷ್ಠಾನಕ್ಕೆ ತುಂಬು ಮನದ ಶುಭಾರೈಕೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.